ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯೂಟ್ಯೂಬ್ ವೀಕ್ಷಕರಿಗೆಲ್ಲರಿಗೂ ನಿಮ್ಮ MN ಶಾಸ್ತ್ರಿ ಮಾಡ್ತಕ್ಕಂತಹ ನಮಸ್ಕಾರಗಳು. ವೀಕ್ಷಕರೇ, ನಾವಿವತ್ತು ಹೇಳ್ತಕ್ಕಂತಹ ವಿಷಯ ಬಂದ್ಬಿಟ್ಟು 2025 ಕ್ಯಾಲೆಂಡರ್ ವರ್ಷದಲ್ಲಿ ಯಾವ ರಾಶಿಗಳಿಗೆ ಯಾವ ರೀತಿ ಫಲಗಳಿರುತ್ತೆ ಅಂತ. ಆಯ್ತಾ? ಈ 2024 ವರ್ಷ ಕಳೀತಾ ಬಂತು. ಈ ವರ್ಷದಲ್ಲಿ ಕೆಲವೊಂದಿಷ್ಟು ರಾಶಿಯವರು ಕೆಲವೊಂದಿಷ್ಟು ಫಲಗಳನ್ನು ಅನುಭವಿಸಿರ್ತೀರ, ಕೆಲವೊಂದಿಷ್ಟು ರಾಶಿಯವರು ಕೆಲವೊಂದಿಷ್ಟು ಕಷ್ಟಗಳನ್ನು ಅನುಭವಿಸಿರ್ತೀರ. ಯಾಕಂದ್ರೆ ನಿಮ್ಮ ಕುಂಡಲಿಯ ಪ್ರಕಾರ, ನಿಮ್ಮ ರಾಶಿಯ ಕುಂಡಲಿಯ ಪ್ರಕಾರ ಯಾವ ಗ್ರಹಗಳು ಯಾವ ಚಲನವಲನದಲ್ಲಿದೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗತ್ತೆ. ಕೆಲವೊಂದಿಷ್ಟು ಉಚ್ಚ ಗ್ರಹಗಳು ಇದೆ, ಕೆಲವೊಂದಿಷ್ಟು ನೀಚ ಗ್ರಹಗಳು ಇದೆ. ಆ ಗ್ರಹಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ರಾಶಿಗೆ ಅನುಗುಣವಾಗಿ ಪ್ರತಿಯೊಂದು ಏನಿದೆ ನಡೀತಾ ಹೋಗುತ್ತೆ. ಆಯ್ತಾ? ಈ 2025ರಲ್ಲಿ ನಿಮ್ಮ ಮುಂಬರುವ ಕ್ಯಾಲೆಂಡರ್ ವರ್ಷದಲ್ಲಿ ಯಾವ ರಾಶಿಯವರಿಗೆ ಯಾವ ಅನುಗುಣವಾಗಿದೆ, ಆ ನಂತರದಲ್ಲಿ ಗುರು ಯಾವ ಸ್ಥಾನದಲ್ಲಿದ್ದಾನೆ, ಶನಿ ಯಾವ ಸ್ಥಾನದಲ್ಲಿದ್ದಾನೆ, ಅದರಿಂದ ನಿಮ್ಮ ಜೀವನದಲ್ಲಿ ಏನು ಪ್ರವಾಹ ಬೀರಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ. ಈ 12 ರಾಶಿಯಲ್ಲಿ ಇವಾಗ ಎರಡನೇದಾಗಿ ವೃಷಭ ರಾಶಿ ಬಗ್ಗೆ ನಾವು ತಿಳಿತಾ ಹೋಗೋಣ. 2025 ಸಂಪೂರ್ಣವಾಗಿ ಕ್ಯಾಲೆಂಡರ್ ವರ್ಷ ವೃಷಭ ರಾಶಿಯವರಿಗೆ ಯಾವ ರೀತಿ ಅನುಕೂಲಕರವಾಗಿದೆ, ಯಾವ ರೀತಿ ಅನಾನುಕೂಲಕರವಾಗಿದೆ, ಎಲ್ಲ ಕ್ಷೇತ್ರಗಳನ್ನು ನಾವು ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೆಯದಾಗಿ ಮುಖ್ಯವಾಗಿ ಆರೋಗ್ಯದ ಬಗ್ಗೆ ನೋಡ್ತಾ ಹೋಗೋಣ. ಆರೋಗ್ಯದ ವಿಚಾರದಲ್ಲಿ ನೋಡ್ತಾ ಹೋದ್ರೆ ಸಂಪೂರ್ಣವಾಗಿ, ಯಾಕಂತಂದ್ರೆ ಕೆಲವೊಂದಿಷ್ಟು ವೃಷಭ ರಾಶಿಯವರಿಗೆ ತಾರತಮ್ಯ ಅಂದ್ರೆ ಕೆಲವೊಂದಿಷ್ಟು ಏರುಪೇರು ತುಂಬಾ ಇದೆ. ಏರುಪೇರು ಅಂತಂದ್ರೆ ಕೆಲವೊಂದಿಷ್ಟು ಆರಂಭಿಕ ದಿನಗಳಲ್ಲಿ ಅಂದ್ರೆ ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳವರೆಗೂ ಕೆಲವೊಂದಿಷ್ಟು ಅವರಿಗೆ ಅನಾನುಕೂಲತೆ ತುಂಬಾ ಇದೆ. ಯಾಕಂತಂದ್ರೆ 10ನೇ ಮನೆ ಕರ್ಮಸ್ಥಾನದಲ್ಲಿ ಅವರಿಗೆ ಶನಿ ಇದ್ದಾನೆ. ಶನಿಯ ದೃಷ್ಟಿ 4ನೇ ಮನೆಗೆ ಅಂದ್ರೆ ವೃಷಭ ರಾಶಿಯವರಿಗೆ ಬೀಳೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅವರ ಕೆಲಸದ ವಿಚಾರ ಮತ್ತು ಆರೋಗ್ಯದ ವಿಚಾರದಲ್ಲಿ ನೋಡ್ತಾ ಹೋದಾಗ ಸ್ವಲ್ಪ ಅವರ ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥದ್ದು ತುಂಬಾ ಆಗುತ್ತೆ. ಈ ಹೃದಯಕ್ಕೆ ಸಂಬಂಧಪಟ್ಟಿದ್ದು, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿದ್ದು, ಆ ನಂತರದಲ್ಲಿ ಏನಪ್ಪಾ ಅಂತಂದ್ರೆ ಈಗ ಕಿಡ್ನಿಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ಅವರು ಆರೋಗ್ಯವನ್ನ ತುಂಬಾ ಅನುಭವಿಸಬೇಕಾಗತ್ತೆ ಸಂಪೂರ್ಣವಾಗಿ. ಯಾಕಂತಂದ್ರೆ ಅವರು ಬರ್ತಾ ಮಾರ್ಚ್ ನಂತರದಲ್ಲಿ ಶನಿ ಅವರ ಧನಸ್ಥಾನಕ್ಕೆ ಬರೋದ್ರಿಂದ ಅಲ್ಲಿಂದ ಅವರಿಗೆ ದೀರ್ಘಕಾಲದ ಆರೋಗ್ಯ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗ್ತಾ ಹೋಗ್ಬೋದು. ಬಟ್ ಮಾರ್ಚ್ ವರೆಗೆ ಮಾತ್ರ ಅವರಿಗೆ ಅನಾನುಕೂಲತೆ ಇರ್ತಕ್ಕಂಥದ್ದು ತುಂಬಾ ಇದೆ. ಆಯ್ತಾ? ಅವ್ರಿಗೆ ಇದನ್ನ ಏನಪ್ಪಾ ಅಂತಂದ್ರೆ ಸಂಪೂರ್ಣವಾಗಿ ಮಾರ್ಚ್ ಕಳೆಯೋವರೆಗೂ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಅಲ್ಲಿವರೆಗೂ ಅವರು ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿ ವಹಿಸ್ತಕ್ಕಂಥದ್ದು ವೃಷಭ ರಾಶಿಯವರು ಈ ವರ್ಷ ಮಾಡ್ತಕ್ಕಂಥದ್ದು ತುಂಬಾ ಒಳ್ಳೆಯದು. ಶಿಕ್ಷಣದ ವಿಚಾರದಲ್ಲಿ ವೃಷಭ ರಾಶಿಯವರಿಗೆ ಈ ವರ್ಷ ನೋಡ್ತಾ ಹೋದ್ರೆ 2025ನೇ ವರ್ಷ ನೋಡ್ತಾ ಹೋದ್ರೆ ಸಂಪೂರ್ಣವಾಗಿ ಧನಾತ್ಮಕವಾಗಿ ಅನುಕೂಲಕರವಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ನಿಮ್ಮ ವರ್ಷ ಆರಂಭದಿಂದಲೂ ನಿಮಗೆ ಉನ್ನತ ಶಿಕ್ಷಣಕ್ಕೆ ಅನುಕೂಲವಾಗಿರ್ತಕ್ಕಂಥ ಗುರು ನಿಮ್ಮ ಮನೆಯಲ್ಲೇ ಇರ್ತಾನೆ. ಅಂದ್ರೆ ಗುರು ನಿಮ್ಮ ವೃಷಭ ರಾಶಿಯವರಿಗೆ 1ನೇ ಮನೆಯಲ್ಲಿ ಇರೋದ್ರಿಂದ ಅವನ ದೃಷ್ಟಿ 5ನೇ ಮತ್ತು 9ನೇ ಮನೆಗೆ ಬೀಳೋದ್ರಿಂದ ಏನಾಗುತ್ತೆ ಅಂತಂದ್ರೆ ಸಂಪೂರ್ಣವಾಗಿ ನಿಮಗೆ ಗುರುವಿನಿಂದ ಅನುಕೂಲಕರವಾಗಿರ್ತಕ್ಕಂಥದ್ದು ನಿಜ. ನೀವು ಸಂಪೂರ್ಣವಾಗಿ ಈ ವರ್ಷ ನೀವು ಉನ್ನತ ಶಿಕ್ಷಣ ಮಾಡ್ತಕ್ಕಂಥದ್ದಾಗಿರ್ಬೋದು, ನಿಮ್ಮ ಶಿಕ್ಷಣದಲ್ಲಿ ಇನ್ನು ಹಿಂದೆ ಹೋದ್ರೂ ಕೂಡ ವೃಷಭ ರಾಶಿಯವರು ಈ ವರ್ಷ ಮುಂದೆ ಬರತಕ್ಕಂಥದ್ದು ತುಂಬಾ ಅನುಕೂಲಕರವಾಗಿದೆ. ಅದಾದ ನಂತರದಲ್ಲಿ ಕೆಲವೊಂದಿಷ್ಟು ದಿನಗಳ ನಂತರ ಏನಾಗುತ್ತೆ ಅಂದ್ರೆ ಶನಿಯ ದೃಷ್ಟಿ 4ನೇ ಮನೆಗೆ ಬೀಳುತ್ತೆ, ಅಂದ್ರೆ ವೃಷಭ ರಾಶಿಗೆ ಬೀಳುತ್ತೆ. ಮತ್ತು ಕೇತು 4ನೇ ಮನೆಯಲ್ಲಿ ಇರ್ತಾನೆ. ಅವಾಗ ಕೇತು 4ನೇ ಮನೆಯಲ್ಲಿ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮಗೆ ಮಾನಸಿಕ ಒತ್ತಡ ಜಾಸ್ತಿ ಆಗಬಹುದು. ಅದನ್ನ ನೀವು ಈ ವರ್ಷ ಪೂರ್ತಿ ನೀವು ನಿಧಾನಗತಿಯಲ್ಲಿ ಸಂಪೂರ್ಣವಾಗಿ ಏನಪ್ಪಾ ಅಂತಂದ್ರೆ ಮಾನಸಿಕ ಒತ್ತಡದಿಂದ ನೀವು ಹಿಂದೆ ಉಳಿಬೇಕಾಗುತ್ತೆ. ಸಮಾಧಾನವಾಗಿರ್ತಕ್ಕಂಥದ್ದು ತುಂಬಾ ಒಳ್ಳೆಯದು. ಅದಾದ ನಂತರದಲ್ಲಿ ಓವರಾಲ್ ಆಗಿ ಹೇಳ್ಬೇಕಂತಂದ್ರೆ ಶಿಕ್ಷಣದಲ್ಲಿ ನಿಮಗೆ ತುಂಬಾ ಅನುಕೂಲಕರವಾಗಿರ್ತಕ್ಕಂಥ ವರ್ಷ ವೃಷಭ ರಾಶಿಯವರಿಗೆ 2025. ನಿಮ್ಮ ಕುಟುಂಬದವರು ನಿಮಗೆ ಸಪೋರ್ಟ್ ಕೊಡ್ಬೋದು ಈ ವರ್ಷ. ಅದು ನಿಮಗೆ ಪ್ರತಿಯೊಂದು ನಿಮಗೆ ಧನಾತ್ಮಕವಾಗಿ ಫಲಿತಾಂಶಗಳನ್ನು ಸಿಗ್ತಾ ಹೋಗುತ್ತೆ. ಈ ವರ್ಷ ನೀವು ಪ್ರಯತ್ನ ಪಡಿ, ಖಂಡಿತವಾಗ್ಲೂ 2025 ವೃಷಭ ರಾಶಿಯವರಿಗೆ ಶಿಕ್ಷಣದಲ್ಲಿ ಉತ್ತುಂಗಕ್ಕೆ ಹೋಗುವಂತ ಸ್ಥಾನಗಳು ಸಿಕ್ಕೇ ಸಿಗುತ್ತೆ. ಇವಾಗ ವೃಷಭ ರಾಶಿಯವರಿಗೆ ವ್ಯಾಪಾರ ಅಥವಾ ವೃತ್ತಿ ಬಗ್ಗೆ ನೋಡ್ತಾ ಹೋಗೋಣ. ವ್ಯಾಪಾರ ವೃತ್ತಿಯ ವಿಚಾರದಲ್ಲಿ ವೃಷಭ ರಾಶಿಯವರಿಗೆ ನೋಡ್ತಾ ಹೋದಾಗ ಈ ಸ್ಟಾರ್ಟಿಂಗ್ ಅಲ್ಲಿ 3 ತಿಂಗಳು ಜನವರಿ, ಫೆಬ್ರವರಿ, ಮಾರ್ಚ್ ವರೆಗೂ ಏನಪ್ಪಾ ಅಂತಂದ್ರೆ ಅವರ 10ನೇ ಮನೆಯನ್ನ ಶನಿ ಆವರಿಸಿದ್ದಾನೆ. 10ನೇ ಮನೆಯಲ್ಲಿ ಶನಿ ಇರೋದ್ರಿಂದ 4ನೇ ದೃಷ್ಟಿ ಶನಿದು
ವೃಷಭ ರಾಶಿ ಮೇಲೆ ಬೀಳ್ತಾ ಹೋಗುತ್ತೆ. ಅವ್ರ 10ನೇ ಮನೆಯನ್ನು ಕಂಟ್ರೋಲ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಸ್ವಲ್ಪ ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಪ್ರಭಾವವನ್ನು ಕೇಳಬಹುದು, ಹೆಚ್ಚಿನ ಎಫರ್ಟನ್ನು ವೃಷಭ ರಾಶಿಯವರಿಗೆ ಶನಿ ಕೇಳಬಹುದಾಗುತ್ತೆ. ಹೆಚ್ಚಿನ ಎಫರ್ಟ್ ಹಾಕಿ ಸಂಪೂರ್ಣವಾಗಿ ಸಕಾರಾತ್ಮಕವಾಗಿ ವೃಷಭ ರಾಶಿಯವರು ಮುಂದೆ ಹೋಗಬೇಕಾಗುತ್ತೆ ಮಾರ್ಚ್ವರೆಗೂ. ಅದಾದ ನಂತರದಲ್ಲಿ ಲಾಭ ಸ್ಥಾನಕ್ಕೆ ಸಂಪೂರ್ಣವಾಗಿ ಶನಿ ಬರೋದ್ರಿಂದ ಏನಾಗುತ್ತೆ, ವ್ಯಾಪಾರ ವ್ಯವಹಾರದಲ್ಲಿ ಪ್ರತಿಯೊಂದು ನಿಮಗೆ ಅನುಕೂಲಕರವಾಗಿ ಹೋಗುತ್ತೆ. ಸಂಪೂರ್ಣವಾಗಿ ನಿಮ್ಮ ಪ್ರಯತ್ನದ ಜೊತೆಗೆ ಶನಿಯು ನಿಮಗೆ ಸಪೋರ್ಟ್ ಕೊಡೋದ್ರಿಂದ ವ್ಯಾಪಾರ ಅಭಿವೃದ್ಧಿಯಲ್ಲಿ ನಿಮಗೆ ಉತ್ತಮ ಸ್ಥಾನಮಾನ ಇದೆ ಅಂತ ಹೇಳಬಹುದು. ಈ 2025 ವ್ಯಾಪಾರ ವೃತ್ತಿಗೆ ಸಂಬಂಧಪಟ್ಟಂತೆ ವೃಷಭ ರಾಶಿಯವರಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಹೋಗುವುದಿಲ್ಲ. ಹಿಂದೆ ನೀವು ಸಂಪೂರ್ಣವಾಗಿ ಸಮಸ್ಯೆಗಳನ್ನು ಅನುಭವಿಸಿದರೂ ಸಹ ಈ ವರ್ಷದಲ್ಲಿ 2025ರಲ್ಲಿ ನೀವು ಉತ್ತಮ ಸ್ಥಾನಮಾನಕ್ಕೆ ಹೋಗ್ತಕ್ಕಂಥದ್ದು ಲಕ್ಷಣಗಳು ಪ್ರತಿಯೊಂದು ಕಂಡು ಬರ್ತಾ ಇದೆ. ಈ ವ್ಯಾಪಾರದಲ್ಲಿ ನಿಮಗೆ ವೃಷಭ ರಾಶಿಯವರಿಗೆ ಪ್ರತಿಯೊಂದು ಈ ವರ್ಷ ಅನುಕೂಲಕರವಾಗಿದೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಇವಾಗ ವೃಷಭ ರಾಶಿಯವರಿಗೆ ವೃತ್ತಿ ಬಗ್ಗೆ, ಕೆಲಸದ ಬಗ್ಗೆ ನೋಡ್ತಾ ಹೋಗೋಣ. ವೃತ್ತಿ ಬಗ್ಗೆ ಈ ವರ್ಷ ವೃಷಭ ರಾಶಿಯವರಿಗೆ ಬಗ್ಗೆ ನೋಡ್ತಾ ಹೋದ್ರೆ ಸಂಪೂರ್ಣವಾಗಿ ಪ್ರತಿಯೊಂದು ಅನುಕೂಲಕರವಾಗಿರ್ತಕ್ಕಂಥದ್ದು ತುಂಬಾ ಕಾಣಿಸ್ತಾ ಇದೆ. ಈ ವರ್ಷವಿಡೀ 6ನೇ ಮನೆಯಲ್ಲಿ ಅಧಿಪತಿಯಾಗಿರ್ತಕ್ಕಂಥ ಶುಕ್ರನು ಅವರಿಗೆ ಪ್ರತಿಯೊಂದು ಅನುಕೂಲಕರವಾಗಿದ್ದಾನೆ. ಅದಾದ ನಂತರದಲ್ಲಿ 10ನೇ ಮನೆಯಲ್ಲಿರ್ತಕ್ಕಂತಹ ಶನಿ ಕೆಲವೊಂದಿಷ್ಟು ದಿನ ದಾಟಿದ ನಂತರದಲ್ಲಿ ಅವರ 11ನೇ ಮನೆಗೆ ಬರ್ತಾನೆ. ಅಂದರೆ ಸಂಪೂರ್ಣವಾಗಿ ಅವರ ಲಾಭಸ್ಥಾನದಲ್ಲಿ ಬರೋದ್ರಿಂದ ಏನಾಗುತ್ತೆ ಅಂತಂದರೆ ಶನಿ ಪ್ರತಿಯೊಂದು ಅನುಕೂಲಕರವಾಗಿರ್ತಕ್ಕಂಥದ್ದು ತುಂಬ ಇದೆ. ಕೆಲವೊಂದಿಷ್ಟು ನೀವು ಕೆಲಸ ಮಾಡುವಂಥ ಸ್ಥಳಗಳಲ್ಲಿ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ನ್ಯೂನ್ಯತೆಗಳನ್ನು ಹೇಳಬಹುದು. ಅಂದರೆ ನಿಮ್ಮ ಕೆಲಸದ ವಿಚಾರಗಳಲ್ಲಿ ನ್ಯೂನ್ಯತೆಗಳನ್ನು ಹೇಳಿದ್ರೂ ಸಹ ನಿಮ್ಮ ಕೆಲಸದ ವಿಚಾರದಿಂದ ನೀವು ಮಾಡ್ತಕ್ಕಂಥ ಕೆಲಸದಿಂದ ಅವರು ಪರಿಣಾಮಕಾರಿ ಆಗ್ತಕ್ಕಂಥದ್ದು ತುಂಬ ಕಾಣಿಸ್ತಾ ಇದೆ. ನಿಮ್ಮ ಮೇಲೆ ಸಂತೋಷದಿಂದ ಅವರು ಹೇಳ್ಕೊಳ್ಳೋದು ಕೂಡ ತುಂಬ ಕಾಣಿಸ್ತಾ ಇದೆ ಈ ವರ್ಷ. ಆಯಿತಾ, ಪ್ರತಿಯೊಂದು ಈ ಕೆಲಸದ ವಿಚಾರದಲ್ಲಿ ನೀವು ಬದಲಾವಣೆ ಮಾಡುವವರಿಗೆ, ಅಂದರೆ ಕೆಲಸದ ವಿಚಾರದಲ್ಲಿ ಬದಲಾವಣೆ ಮಾಡಿದ್ರೆ ಉತ್ತಮ ಸ್ಥಾನಮಾನಕ್ಕೆ ಹೋಗುವಂಥ ಲಕ್ಷಣಗಳು ಕೂಡ ವೃಷಭ ರಾಶಿಯವರಿಗೆ ಈ ವರ್ಷ ಕಂಡು ಬರ್ತಾ ಇದೆ. ಸಂಪೂರ್ಣವಾಗಿ ಅವರಿಗೆ ಬಡ್ತಿ ಸಿಗ್ತಕ್ಕಂಥದ್ದು, ಅಂದರೆ ಪ್ರಮೋಷನ್ ಸಿಗ್ತಕ್ಕಂಥದ್ದು, ಅವರಿಗೆ ಉತ್ತಮ ಕೆಲಸಗಳು ಸಿಗ್ತಕ್ಕಂಥದ್ದು, ಅವ್ರ ಕೆಲಸ ಬದಲಾವಣೆ ಮಾಡಿದ್ರೂ ಕೂಡ ಅವರ ಸ್ಥಾನಮಾನ ಹೆಚ್ಚುವರಿಗೆ ಆಗ್ತಕ್ಕಂಥದ್ದು ಈ ವರ್ಷ ವೃಷಭ ರಾಶಿಯವರಿಗೆ ಕಾಣಿಸ್ತಾ ಇದೆ. ಕೆಲಸದ ವಿಚಾರದಲ್ಲಿ, ವೃತ್ತಿಯ ವಿಚಾರದಲ್ಲಿ ವೃಷಭ ರಾಶಿಯವರಿಗೆ ಈ ವರ್ಷ ತುಂಬ ಅನುಕೂಲಕರವಾಗಿದೆ ಅಂತ ಹೇಳಿ ತಿಳಿಸ್ಬೋದು. ಇವಾಗ ಲಾಭದ ಅಧಿಪತಿ ಆಗಿರತಕ್ಕಂತಹ ಗುರು 1ನೇ ಮನೆಯಲ್ಲಿ, ಅಂದರೆ ವೃಷಭ ರಾಶಿಯಲ್ಲೇ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ಸಂಪೂರ್ಣವಾಗಿ ಅವರ ಹಣಕಾಸು ಸಂಪಾದನೆ ಮಾಡ್ತಕ್ಕಂಥದ್ದು, ಪ್ರತಿಯೊಂದು ಏಳಿಗೆ ಆಗ್ತಕ್ಕಂಥದ್ದು ಮೇವರೆಗೂ ತುಂಬ ಒಳ್ಳೆಯದಿರುತ್ತೆ. ಅದಾದ ನಂತರದಲ್ಲಿ ಗುರು ಬದಲಾವಣೆ ಆಗೋದ್ರಿಂದ 2ನೇ ಮನೆಗೆ ಹೋಗೋದ್ರಿಂದ ಸಹ ಅವ್ರಿಗೆ ಅಷ್ಟೊಂದು ಏನು ಪ್ರಭಾವ ಬೀರುವುದಿಲ್ಲ. ಯಾಕಂದರೆ ಶನಿ 11ನೇ ಮನೆ ಲಾಭದ ಮನೆಗೆ ಬರುವುದರಿಂದ ಏನಾಗುತ್ತೆ ಅಂತಂದರೆ ಪ್ರತಿಯೊಂದು ಅವರಿಗೆ ಅನುಕೂಲಕರವಾಗಿ ಹೋಗ್ತಾ ಹೋಗುತ್ತೆ. ಆರ್ಥಿಕ ಪರಿಸ್ಥಿತಿ ವೃಷಭ ರಾಶಿಯವರಿಗೆ ಈ ವರ್ಷದಲ್ಲಿ ಉತ್ತಮವಾಗಿದೆ. ಪ್ರತಿಯೊಂದು ಕೆಲಸಗಳಲ್ಲೂ ಕೂಡ ಅವರು ಸಕಾರಾತ್ಮಕ ಭಾವನೆಯಿಂದ ಮುಂದೆ ಹೋಗ್ತಕ್ಕಂಥದ್ದು ಈ ವರ್ಷ ತುಂಬ ಒಳ್ಳೆಯದು. ಅದಾದ ನಂತರದಲ್ಲಿ ಪ್ರತಿಯೊಂದು ಅವರು ಕೆಲಸದ ವಿಚಾರದಲ್ಲಿ ಅವರು ಮುಂದುವರೆದ್ರೆ ಈ ವರ್ಷ ಆರ್ಥಿಕ ಪರಿಸ್ಥಿತಿ ಅವರು ತುಂಬ ಉತ್ತಮ ಸ್ಥಾನಕ್ಕೆ ಹೋಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಈಗ ವೈವಾಹಿಕ ಜೀವನದ ವಿಚಾರದಲ್ಲಿ ನೋಡ್ತಾ ಹೋದ್ರೆ ವೃಷಭ ರಾಶಿಯವರಿಗೆ ಈಗ ಆರಂಭದಲ್ಲಿ ಗುರು ಅವರ 1ನೇ ಮನೆಯಲ್ಲಿ ಇರ್ತಾನೆ. ಗುರು ಅವರ ಆರಂಭದಲ್ಲಿ 1ನೇ ಮನೆಯಲ್ಲಿ ಇರೋದ್ರಿಂದ ಅವನ ಪ್ರಭಾವವು 7ನೇ ಮನೆ ಮೇಲೆ ಬೀಳ್ತಾ ಹೋಗುತ್ತೆ. 7ನೇ ಮನೆ ಅಂತ ಹೇಳಿದ್ರೆ ನಾವು ಮದುವೆ ವಿಚಾರದಲ್ಲಿ ದಾಂಪತ್ಯದ ವಿಚಾರ, ಪಾರ್ಟ್ನರ್ ವಿಚಾರವನ್ನ ನಾವು 7ನೇ ಮನೆನ ನೋಡ್ತಾ ಹೋಗ್ತೀವಿ. ಗುರುವಿನ ಪ್ರಭಾವ ಅವರ 7ನೇ ಮನೆಯ ಮೇಲೆ ಬೀಳೋದ್ರಿಂದ ಏನಾಗುತ್ತೆ, ಅವರ ವೈವಾಹಿಕ ಜೀವನದಲ್ಲಿ ತುಂಬ ಉತ್ತಮವಾಗಿದೆ. ಅಂತಂದ್ರೆ ಈಗ ಮದುವೆ ಆಗಿಲ್ಲದೆ ಇರ್ತಕ್ಕಂಥವ್ರು ಈ ವರ್ಷ ಅವರು ಮದುವೆ ಆಗಬಹುದು. ಆ ನಂತರದಲ್ಲಿ ಅವರ ಪಾರ್ಟ್ನರ್ ಸಿಗ್ತಕ್ಕಂಥದ್ದು ಚೆನ್ನಾಗಿದೆ. ಅವ್ರ ಪಾರ್ಟ್ನರ್ ಸಿಕ್ಕರೂ ಸಹ ಅವ್ರ ಜೊತೆ ಅನ್ಯೋನ್ಯತವಾಗಿರ್ತಕ್ಕಂಥದ್ದು ತುಂಬ ಈ ವರ್ಷ ಕಂಡು ಬರ್ತಾ ಇದೆ. ಅವರು ಸಂಪೂರ್ಣವಾಗಿ ಮದುವೆ ವಿಚಾರದಲ್ಲಿ ಈಗ ನೆಕ್ಸ್ಟ್ ಅವರು ಗುರು ಮೇ ನಂತರದಲ್ಲಿ ಅವರು 2ನೇ ಮನೆಗೆ ಹೋದರೂ ಕೂಡ ಅವರು ಯಾವುದೇ ರೀತಿಯಾದಂಥದ್ದು ಪ್ರಭಾವ ಅವರ ಮದುವೆ ವಿಚಾರದಲ್ಲಿ ಬರುವುದಿಲ್ಲ. ಈ ವರ್ಷ ಸಂಪೂರ್ಣವಾಗಿ ವೈವಾಹಿಕ ಜೀವನ ತುಂಬ ಉತ್ತಮವಾಗಿದೆ ಅಂತೇಳಿ ವೃಷಭ ರಾಶಿಯವ್ರಿಗೆ ಹೇಳ್ಬೋದು. ಅದೇ ಥರದಲ್ಲಿ ನಾವು ಕೌಟುಂಬಿಕ ಜೀವನವನ್ನು ಸಹ ನಾವು ನೋಡ್ತಾ ಹೋಗೋಣ. ಕೌಟುಂಬಿಕ ಜೀವನದಲ್ಲಿ ಪ್ರತಿಯೊಂದವರು ಗುರು 1ನೇ ಮನೆಯಲ್ಲಿರೋದ್ರಿಂದ ಏನಾಗುತ್ತೆ, ಸಂಪೂರ್ಣವಾಗಿ ಕುಟುಂಬದಲ್ಲಿ ಎಲ್ಲರ ಜೊತೆಯಲ್ಲೂ ಕೂಡ ಈ ವರ್ಷ ಅವರು ಅನ್ಯೋನ್ಯವಾಗಿ ಇರ್ತಕ್ಕಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಅವರು ಮೇ ನಂತರದಲ್ಲೂ ಸಹ ಗುರು ಅವರಿಗೆ ಸ್ಥಾನ ಪಲ್ಲಟ ಮಾಡ್ತಾನೆ. ಗುರು ಸ್ಥಾನ ಪಲ್ಲಟ ಮಾಡೋದ್ರಿಂದ ಕೂಡ ಈ ವರ್ಷ ವೈವಾಹಿಕ ಜೀವನ ಆಗಿರ್ಬೋದು ಮತ್ತು ಕೌಟುಂಬಿಕ ಜೀವನ ಆಗಿರ್ಬೋದು ಯಾವುದೇ ರೀತಿ ಬದಲಾವಣೆ ಆಗುವುದಿಲ್ಲ, ಉತ್ತಮ ಸ್ಥಾನಕ್ಕೆ ಹೋಗುತ್ತೆ ಅಂತ ಹೇಳಿ ತಿಳಿಸ್ಬೋದು ಈ ವರ್ಷ. ಈಗ ವೃಷಭ ರಾಶಿಯವರಿಗೆ ಪ್ರತಿಯೊಂದು ಹಣಕಾಸಿನ ವಿಚಾರದಲ್ಲಿ ಈ ವರ್ಷ ಸರಿ ಇರೋದ್ರಿಂದ
ಅವರ ಆಸ್ತಿ ಮತ್ತು ವಾಹನ ಖರೀದಿ, ಆನಂತರದಲ್ಲಿ ಭೂಮಿ ಫಲ ಯಾವ ರೀತಿ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಈ ವರ್ಷ ಅವರಿಗೆ ಭೂಮಿ ಫಲ ಸಹ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರೋದ್ರಿಂದ ಭೂಮಿ ಫಲ ಸಹ ಸಿಗಬಹುದು. ಆನಂತರದಲ್ಲಿ ಪಿತ್ರಾರ್ಜಿತ ಆಸ್ತಿಗಳು ಸಹ ಅವರಿಗೆ ಸಿಗ್ತಕ್ಕಂಥ ಯೋಗ ಇದೆ. ಅವರಿಗೆ ಕೆಲವೊಂದಿಷ್ಟು ವಿಚಾರ ಲಿಟಿಗೇಷನ್ ಹಾಕಿರ್ತಕ್ಕಂಥ ಕೋರ್ಟು ಕಚೇರಿ ವಿಚಾರ ಇದ್ರೂ ಕೂಡ ಆಸ್ತಿ ವಿಚಾರದಲ್ಲಿ ಈ ವರ್ಷ ಅವರಿಗೆ ಬರ್ತಕ್ಕಂಥದ್ದು ತುಂಬ ಅನುಕೂಲಕರವಾಗಿದೆ. ಆ ನಂತರದಲ್ಲಿ ವಾಹನಗಳಿಂದ ಅವರಿಗೆ ಲಾಭದಾಯಕವಾಗಿರಬಹುದು. ಈ ಥರ ಟ್ರಾವೆಲ್ ಬಿಸ್ನೆಸ್ಸು ಮತ್ತು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ಸಿಂದ ಕೂಡ ಅವರಿಗೆ ಪ್ರತಿಯೊಂದು ಲಾಭದಾಯಕವಾಗಿರ್ಬೋದು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ವೈವಾಹಿಕ ಜೀವನ ಯಾವ ರೀತಿ ಇರ್ತದೆ ವೃಷಭ ರಾಶಿಯವರಿಗೆ ಅನ್ನೋದನ್ನ ಈ ವರ್ಷ ನೋಡ್ತಾ ಹೋಗೋಣ. ಪ್ರತಿಯೊಂದು ಈ ವರ್ಷ ವೃಷಭ ರಾಶಿಯವರಿಗೆ ನೋಡ್ತಾ ಹೋದ್ರೆ ಪ್ರತಿಯೊಂದು ಈ ವರ್ಷ ಅವರಿಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅನುಕೂಲಕರವಾಗಿದೆ ಅಂತ ಹೇಳ್ಬೋದು. ಈಗ ಕೆಲವೊಂದಿಷ್ಟು ವೃಷಭ ರಾಶಿಯವರಿಗೆ ಸಮಸ್ಯೆಗಳನ್ನು ಬರಬಹುದು, ಕೆಲವೊಂದಿಷ್ಟು ಅಡೆತಡೆಗಳಾಗ್ಬೋದು. ಆರಂಭದಲ್ಲೂ ಸಹ ಒಂದು 3 ತಿಂಗಳು ಅವರಿಗೆ ಕಷ್ಟ ಆಗ್ಬೋದು. ಅದಕ್ಕೋಸ್ಕರ ಅವ್ರಿಗೆ ಏನು ಮಾಡಬೇಕು ಅಂತಂದರೆ ಗೋಮಾತೆಯನ್ನು ಆರಾಧನೆ ಮಾಡ್ತಕ್ಕಂಥ, ಗೋಮಾತೆಯನ್ನು ಪೂಜೆ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಅದಾದ ನಂತರದಲ್ಲಿ ಪ್ರತಿ 3 ತಿಂಗಳು ಅಥವಾ 4 ತಿಂಗಳಿಗೆ ಒಂದು ಸತಿ ದೇವಸ್ಥಾನಗಳಿಗೆ ಸಕ್ಕರೆಯನ್ನು ಅರ್ಪಣೆ ಮಾಡಿ. ಸಕ್ಕರೆಯನ್ನು ಅರ್ಪಣೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಸುಖ, ಶಾಂತಿ, ನೆಮ್ಮದಿ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥದ್ದು ಆಗ್ಬೋದು. ಪ್ರತಿ 3 ಅಥವಾ 4 ತಿಂಗಳಿಗೆ ಒಂದು ಸತಿ 4 ಕಿಲೋಗ್ರಾಮ್ ಸಕ್ಕರೆ ಅಥವಾ 400 ಗ್ರಾಮ್ ಸಕ್ಕರೆಯನ್ನು ಅರ್ಪಣೆ ಮಾಡ್ತಕ್ಕಂಥದ್ದನ್ನು ರೂಢಿ ಮಾಡ್ಕೊಳ್ಳಿ. ಆಮೇಲೆ ಈ ವೃಷಭ ರಾಶಿಯವರು ನಿಮ್ಮ ದೇಹದ ಮೇಲೆ ಬೆಳ್ಳಿ ಆಭರಣಗಳನ್ನು ಹಾಕೊಳ್ಳೋದ್ರಿಂದ ಸಂಪೂರ್ಣವಾಗಿ ನಿಮ್ಮ ಕಷ್ಟಗಳು ನಿವಾರಣೆ ಆಗ್ಬೋದು ಅಂಥೇಳಿ ತಿಳಿಸ್ಲಿಕ್ಕೆ ಬಯಸ್ತೀನಿ. ಕೆಲವೊಂದಿಷ್ಟು ವೃಷಭ ರಾಶಿಯವರಿಗೆ ನಿಮ್ಮ ಜಾತಕವನ್ನು ತಿಳ್ಕೋಬೇಕು ಅಂತಂದರೆ ನಿಮ್ಮ ಜಾತಕವನ್ನು ಕೆಲವೊಂದಿಷ್ಟು ಏನಪ್ಪ ಅಂತಂದರೆ ಜ್ಯೋತಿಷ್ಯರಿಗೆ ಹೋಗಿ ತಿಳಿಸ್ತಕ್ಕಂಥದ್ದು, ನೋಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ನಮ್ಮನ್ನು ಭೇಟಿ ಆಗಬೇಕು, ಇಲ್ಲ ನಮ್ಮಲ್ಲಿ ಜಾತಕ ತೋರಿಸ್ಬೇಕು ಅಂದರೆ ಕೆಳಗಡೆ ಕೊಟ್ಟಿರ್ತಕ್ಕಂತಹ ನಮ್ಮ ನಂಬರ್ಗೂ ಸಹ ನೀವು ಕರೆ ಮಾಡ್ಬೋದು, ಅಪಾಯಿಂಟ್ಮೆಂಟ್ ತೊಗೋಬೋದು, ನೇರ ಭೇಟಿ ಆಗ್ಬೋದು.